ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಂಗಸಂದ್ರ ಸ್ನಾತಕೋತ್ತರ ಕೇಂದ್ರದಲ್ಲಿ ಬುದ್ಧ ಪೌರ್ಣಮಿ ಅಂಗವಾಗಿ ಕಾವ್ಯ ಬೆಳದಿಂಗಳು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಉದ್ಘಾಟಿಸಿದರು. ಬುದ್ಧನ ಶಾಂತತೆ, ಕಾವ್ಯದ ಸೌಂದರ್ಯ ಮತ್ತು ಬೆಳದಿಂಗಳ ತಂಪು ಇವೆಲ್ಲವೂ ಕೂಡ ಸಮಾಜಕ್ಕೆ ಮತ್ತು ಮನುಷ್ಯನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಅಂಶಗಳು. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ಯುದ್ಧದ ಪರಿಸ್ಥಿತಿ ಮತ್ತು ಯುದ್ಧದ ಸನ್ನಿವೇಶಗಳು. ಇಂಥ ಸಂದರ್ಭದಲ್ಲಿ ಬುದ್ಧ ಅತ್ಯಂತ ಹೆಚ್ಚು ಪ್ರಸ್ತುತನಾಗ್ತಾ ಇದ್ದಾನೆ ಅನ್ನೋದು ನನ್ನ ಅನಿಸಿಕೆ. ಆಗಲೇ ನಿರೂಪಕರು ಹೇಳಿದ್ರು, ಅಪ್ಪ ದೀಪೋಭವ ಅಂತ, ಅಂದರೆ ನಿನ್ನ ದೀಪ ನೀನೇ ಆಗುವಂತ. ಈ ಮಾತು ಮನುಕುಲಕ್ಕೆ ಕೊಟ್ಟಂಥ ಒಂದು ದೀವಿಗೆ ಅನ್ನೋದು ನನ್ನ ಅನಿಸಿಕೆ. ಬುದ್ಧನ ಬದುಕೆ ಒಂದು ಲೌಕಿಕ ಜಗತ್ತಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಕಾವ್ಯ ಔಷಧ. ಬೆಳದಿಂಗಳು ಬಾಹ್ಯ ಪ್ರಪಂಚವನ್ನು ಸುಂದರಗೊಳಿಸ್ತದೆ, ಆದರೆ ಬುದ್ಧನ ಚಿಂತನೆಗಳ ಕಾವ್ಯ ಮನುಷ್ಯನ ಅಂತರಂಗವನ್ನು ಶುದ್ಧಗೊಳಿಸುತ್ತದೆ ಅನ್ನೋದು ನನ್ನ ಅನಿಸಿಕೆ. ಸಿದ್ಧಾರ್ಥನಿಂದ ಬುದ್ಧನಾದ ಆ ಮಹಾಚೇತನದ ಪಯಣವೇ ಒಂದು ಅದ್ಭುತ ಕಾವ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಂತರ ಮಾತನಾಡಿದ ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಚ್ಎನ್ ಆರತಿಯವರು, ಬುದ್ಧ ಮತ್ತು ಮಹಾವೀರ ಒಂದೇ ಕಾಲಘಟ್ಟದಲ್ಲಿ ಇದ್ದರೂ ಅವರು ಪರಸ್ಪರ ಭೇಟಿಯಾಗಿರಲಿಲ್ಲ. ಭೇಟಿಯಾಗಿದ್ದರೆ ಇನ್ನಷ್ಟು ಮಹಾನ್ ಕಾವ್ಯಗಳು ನಮ್ಮ ಜಗತ್ತಿಗೆ ಸಿಗುತ್ತಿದ್ದವು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಅಹಿಂಸೆಯ ತತ್ವವನ್ನು ಬೋಧಿಸಿದಂತಹ ಬುದ್ಧ ಆಗಲಿ ಮಹಾವೀರ ಆಗಲಿ ಇಬ್ಬರು ಸಮಕಾಲೀನರು. ಅವರಿಬ್ರು ಅಲ್ಲೇ ವಿಹಾರ ಅಂತ ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿ ಇದ್ದಂಥವ್ರು ಇಬ್ರು 80-85 ಆಸುಪಾಸು ವಯಸ್ಸಿನ ತನಕ ಬದುಕಿದವರು. ಸಮಕಾಲೀನರಾಗಿ ಸೇಮ್ ಏಜ್ ಗ್ರೂಪ್ ನಲ್ಲಿ ಇದ್ದು ಕೂಡ ಅಲ್ಲೇ ಓಡಾಡ್ಕೊಂಡು ಆಸುಪಾಸಿನಲ್ಲಿ ಇದ್ರು ಅವರು ಒಬ್ಬರೊಬ್ಬರನ್ನ ಭೇಟಿ ಆಗಿಲ್ಲ. ಅದು ನನಗೆ ಒಂದು ಸೋಜಿಗ ಅಂತ ಅನ್ಸುತ್ತೆ. ಅವರು ಅಕಸ್ಮಾತ್ ಇಬ್ರು ಒಬ್ಬರೊಬ್ಬರನ್ನ ಭೇಟಿಯಾಗಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ರೆ ಬೇರೊಂದು ದೊಡ್ಡ ಮಹಾಕಾವ್ಯ ನಮ್ಮ ಜಗತ್ತಿಗೆ ಸಿಕ್ಕಿರೋದೇನೋ ಅಂತ ನಾನು ಕನಸು ಕಾಣ್ತೀನಿ. ಬುದ್ಧ ಆಗಿನ ಸಂಸ್ಕೃತ ನಡೀತಾ ಇರುವಂತಹ ಕಾಲದಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಜನಮಾನಸಕ್ಕೆ ಬರಬೇಕು ಅಂತ ಅವನು ಪಾಲಿ ಭಾಷೆನಲ್ಲಿ ಅವನ ತತ್ವಗಳನ್ನ ಬೋಧಿಸ್ದ. ಅದೇ ರೀತಿ ಮಹಾವೀರ ಕೂಡ ಇಬ್ರು ಎಂತ ಪಾತ್ ಬ್ರೇಕರ್ಸ್ ಅಂತ ಅನ್ಸತ್ತೆ. ಅವರು ಕೂಡ ಸಂಸ್ಕೃತವನ್ನು ಬದಿಗೊತ್ತಿ ಪ್ರಾಕೃತವನ್ನ ಕೈಗೆತ್ಕೊಳ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಹತ್ರ ಆಗ್ಬೇಕು ಅಂದ್ರೆ ಅವ್ರು ಬಳಸೋ ಅಂತ ಭಾಷೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ಅವರಿಗೆ ತಲುಪುತ್ತೆ ಅಂತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿ.ಕೆ. ರವಿ ವಹಿಸಿದರು. ಶಾಂತಿ, ಬುದ್ಧನ ಶಾಂತಿ ಮಂತ್ರ ಇಡೀ ಜಗತ್ತಿಗೆ ವ್ಯಾಪಿಸಲಿ. ಬುದ್ಧನ ಶಾಂತಿ ಮಂತ್ರದಿಂದ ಮಾತ್ರ ಇವತ್ತಿನ ನಮ್ಮ ಮಾನವನ ಅಭಿವೃದ್ಧಿ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅಹಿಂಸಾ ತತ್ವವನ್ನ ಈ ದೇಶಕ್ಕೆ ಪ್ರತಿಪಾದಿಸಿದ್ರು? ನಾವು ಕೂಡ ಹಿಂಸೆಯನ್ನ ಹಿಡ್ಕೋಬೋದಾಗಿತ್ತಲ್ಲ, ಆದ್ರೆ ಅಹಿಂಸೆಯಿಂದ ಸ್ವತಂತ್ರ ಪಡೆದಂತ ಈ ರಾಷ್ಟ್ರ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ಬುದ್ಧನ ಮೂಲಕ, ಬೌದ್ಧ ಪೌರ್ಣಿಮೆಯ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶವನ್ನ ನಾವು ಸಾರೋಣ ಅನ್ನುವಂಥ. ನಂತರ ಮಾತನಾಡಿದ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ, ಸಮಾಜದಲ್ಲಿ ಮನುಷ್ಯರ ನಡುವೆ ಶಾಂತಿಯನ್ನು ಕಾಪಾಡಲು ಪ್ರತಿಯೊಬ್ಬರೂ ನೆಮ್ಮದಿಯಾಗಿ ಇರಬೇಕೆಂದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಶಾಂತಿಯನ್ನು ಪ್ರತಿಪಾದಿಸಿದರು. ಆದರೆ ಮನುಷ್ಯ ಏಕಾಂಗಿಯಾಗಿದ್ದರೂ ಒಳ್ಳೆಯವನಾಗಿರೋದು ಹೇಗೆ ಎಂಬುದನ್ನು ಬುದ್ಧ ಕಲಿಸಿದ್ದಾರೆ ಎಂದು ತಿಳಿಸಿದರು. ಸಭ್ಯತೆಯನ್ನ ಹೇಳ್ಕೊಡುವ ಮತ್ತು ಅನಿವಾರ್ಯವಾಗಿ ಬಲವಂತದ ಮೂಲಕ ಹೇಳ್ಕೊಡುವಂತ ವಿಧಾನ ಅದು. ಆದ್ರೆ ಬುದ್ಧನಂತಹ ಮಹಾನುಭಾವರು ಮಾಡಿದ್ದೇನು ಅಂತಂದ್ರೆ, ಮನುಷ್ಯ ಏಕಾಂಗಿಯಾಗಿದ್ದಾಗಲೂ ಕೂಡ ಒಳ್ಳೆಯವನಾಗಿರೋದು ಹೇಗೆ ಅಂತ ಹೇಳಿ ಕಲಿಸಿದ್ರು. ಮನುಷ್ಯ ಏಕಾಂಗಿಯಾಗಿದ್ದಾಗಲೂ, ತಾನು ಕೋಣೆಯ ಒಳಗಡೆ ಇದ್ದಾಗಲೂ, ನಾನು ಒಬ್ಬನೇ ಆಗಿದ್ದಾಗಲೂ ಕೂಡ ನನ್ನ ಒಳಗಡೆ ಕೆಟ್ಟದ್ದು ಬರಬಾರದು, ಕೆಟ್ಟ ಭಾವನೆಗಳು ಬರಬಾರದು, ಒಳ್ಳೆಯ ತನದ ಕಡೆಗೆ ಹೋಗ್ಬೇಕು ಅನ್ನುವ ಹುಡುಕಾಟ ಇದೆಯಲ್ಲ, ಇದನ್ನು ಲೋಹ್ಯ ಹೇಳಿದ್ರು ಇದನ್ನ ಅಂತ. ಅಂದ್ರೆ ಮನುಷ್ಯ ಏಕಾಂಗಿಯಾಗಿದ್ದಾಗಲೂ ಒಳ್ಳೆಯವನಾಗಿರ್ಬೇಕು. ಕಾವ್ಯದ ಹುಡುಕಾಟವು ಕೂಡ ಇಂಥದ್ದೇ ಅಂತೇಳಿ ನಾನು ಭಾವಿಸಿದ್ದೇನೆ. ಬುದ್ಧ ಕಂಡುಕೊಂಡಿದ್ದೇನೆ, ಬುದ್ಧ ಜಗತ್ತಿಗೆ ಹೇಳಿದ್ದು ಇದ್ದೇನೆ. ಮನುಷ್ಯ ಏಕಾಂಗಿಯಾಗಿದ್ದಾಗಲೂ ಸ್ವಾರ್ಥದಿಂದ, ದುರಾಸೆಯಿಂದ, ಹಿಂಸೆಯಿಂದ, ಕ್ರೌರ್ಯದಿಂದ, ಈರ್ಷೆಯಿಂದ, ಅಸೂಯೆಗಳಿಂದ ಹೊರಗಡೆ ಬರ್ಬೇಕಲ್ಲ. ಆ ಹೊರಗಡೆ ಬರುವ ವಿಧಾನವನ್ನ ಬುದ್ಧ
ಕಂಡುಕೊಂಡಿದ್ದು, ಅಷ್ಟು ವರ್ಷದ ಆತನ ಜರ್ನಿಯಲ್ಲಿ ಕಂಡುಕೊಂಡಿದ್ದು ಇದನ್ನೇ, ಪ್ರೇಮ ತತ್ವ, ಬಹಳ ಮುಖ್ಯವಾಗಿ ಕರುಣೆಯ ತತ್ವ ಮತ್ತು ಮೈತ್ರಿ ತತ್ವ. ಕಾವ್ಯ ಬೆಳದಿಂಗಳು ಕಾರ್ಯಕ್ರಮದಲ್ಲಿ ಜಿಎನ್ ಮೋಹನ್ ಅವರು ಆಶಯ ನುಡಿಗಳನ್ನಾಡಿದರು. ಚಿಂತನೆ ಇರಲಿ, ಇದರಲ್ಲಿ ಸ್ಪಷ್ಟತೆ ಇದೆ, ಮತ್ತೆ ಎಲ್ಲದಕ್ಕೂ ಕೂಡ ಒಂದು ಕಳಕಳಿ ಇದೆ, ಮತ್ತೆ ಏನು ಮಾಡಬೇಕು ಅನ್ನೋ ಒಂದು ಮುನ್ನೋಟ ತುಂಬಾ ಚೆನ್ನಾಗಿದೆ. ಸೊ ಆ ಕಾರಣದಿಂದಾಗಿ BK ರವಿ ಅವರನ್ನ ಎಲ್ಲರ ಪರವಾಗಿ ನಾನು ಅಭಿನಂದಿಸೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನಾನು. ಎರಡನೇದು, ಈ ಹಳ್ಳಿಗಳ ಕಡೆ ರಾಮಾಯಣ ಆಗುವಾಗ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಮಲಗ್ಬಿಡ್ತಾರೆ ಮಕ್ಕಳು, ಅಮ್ಮ ಆಂಜನೇಯ ಬಂದಾಗ ಎಬ್ಸು ಅಂತ. ನಾನು ಪಟ್ಟಿ ನೋಡಿ ನನ್ನ ಹೆಸರು ನೋಡಿದೆ ಎಲ್ಲಿ ಬರುತ್ತೆ ಅಂತ. ನಿಜಕ್ಕೂ ಕೂಡ ರಾಮಾಯಣದಲ್ಲಿ ಹನುಮಂತ ಎಂಟ್ರಿ ಕೊಡ್ತದಲ್ಲ, ಅಲ್ಲಿ ನನ್ನ ಹೆಸರು ಹಾಕಿದ್ದಾರೆ. ಸೊ ಆಮೇಲೆ ತಿರುಗಿ ಹೇಳ್ತಾರೆ ನನಗೆ ಅವರು ಹೇಳ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತೀಯ ಅದಕ್ಕೆ ಹಾಕಿದೀವಿ, ನಿದ್ದೆ ಬರೋವಾಗ ಎಬ್ಬಿಸ್ಬೋದು ಅಂತ. ಸೊ ನನಗೆ ಗೊತ್ತು ಯಾಕೆ ಅಂತಂದ್ರೆ ಅಲ್ಲಿವರೆಗೂ ಇರ್ಲಿ ಅಂತ ಹೇಳಿ. ನಾವು ಶುಚಿಯಾದ ಮತ್ತೆ ರುಚಿಯಾದ ಸಾಹಿತ್ಯ ಕೊಟ್ರೆ ಸಾಕು ಅನ್ನುವ ಕಾಲಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೇವೆ. ಇವತ್ತು ಯಾರ್ಯಾರು ಕವಿತೆಗಳನ್ನ ಓದ್ಲಿಕ್ಕಿದ್ದೀರಿ, ನೀವೆಲ್ಲರೂ ಕೂಡ ಯೋಚಿಸಬೇಕು, ನಾವು ಎಂತ ಸಾಹಿತ್ಯವನ್ನ ಬರಿತಾ ಇದ್ದೀವಿ, ಮತ್ತೆ ನಾವು ಯಾವ ಸಮಾಜದ ಮಧ್ಯದಲ್ಲಿ ಇದ್ದೇವೆ, ನಾವು ನಮ್ಮ ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ದೀವ, ಸಮಾಜದಲ್ಲಿರುವಂತ ನೋವುಗಳು ನಮ್ಮ ನೋವುಗಳು ಅಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಳದೆ ಹೋದ್ರೆ ಯಾವ ಸಾಹಿತ್ಯ ಬರುತ್ತೆ ಗೊತ್ತಾ? ಇವತ್ತೆಲ್ಲರಿಗೂ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಕವಿತೆಗಳು, ಯಾವ ಹಾಡುಗಳು ಪಾಪ್ಯುಲರ್ ಆಗ್ತಾ ಇದೆ ಅಂತ ಹೇಳಿ. ಯಾವ ಹಾಡುಗಳಾಗ್ತಾ ಇದೆ? ಸೊ ಏನಂದ್ರೆ ಹಿತ್ತ ಲೆಕ್ಕ ಕರಿಬೇಡ ಮಾವ ಅಲ್ವಾ, ಅದೇನೇ ಇವತ್ತಾಗ್ತಾ ಇರೋದು. ಯಾವಾಗ ಸಾಹಿತ್ಯವನ್ನ ಡಿಸ್ಕನೆಕ್ಟ್ ಮಾಡ್ತೀವಿ ಸಮಾಜದಿಂದ ಇದೇ ಬರುತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದು ನಿಮ್ಗೆ ಗೊತ್ತಲ್ಲ, ಲಂಗ ದಾವಣಿಯಾಗಿ ಮಸ್ತಾಗಿ ಕಾಣ್ತಿಲ್ಲ ಲಾವಣ್ಯ ಅಲ್ವಾ. ಸೊ ಇಂಥ ಹಾಡುಗಳೇ. ಸೊ ಈ ಹಾಡುಗಳಿಂದ ಯಾರಿಗೂ ಅಪಾಯ ಇಲ್ಲ. ನಾನು ಕವಿತೆ ಬರೆದು ಓದಿದ್ರು ಸರ್ಕಾರಕ್ಕೂ ನನ್ನ ಮೇಲೆ ಬೇಜಾರಿಲ್ಲ. ಸೊ ನಾನು ಬರ್ತಿದ್ದೀನಿ, ಅಯ್ಯೋ ಸರ್ಕಾರ ಏನ್ ಮಾಡುತ್ತೋ ಅನ್ನೋ ಭಯ ಇಲ್ಲ. ಸೊ ಅಂತಹ ಸಾಹಿತ್ಯ ಸೃಷ್ಟಿಯಾದ್ರೆ ನಾವು ವಿನಾಶದ ಅಂಚಿಗೆ ಹೋಗ್ತೀವಿ. ಆ ಸಾಹಿತ್ಯ ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಅದನ್ನೇ ಸಾಹಿತ್ಯ ಅಂತ ಪ್ರೊಜೆಕ್ಟ್ ಮಾಡುವ ಕಾಲಕ್ಕೆ ನಾವು ಬಂದು ನಿಂತಿದ್ದೀವಲ್ಲ, ಅದನ್ನ ಏನಾದರೂ ಬಂದು ನಿಂತ್ಕೊಂಡ್ರೆ ಅಂತಹ ಸಾಹಿತ್ಯವೇ ಸಾಹಿತ್ಯ ಅಂತ ಏನಾದರೂ ಆದ್ರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ. ಹಾಗಾಗಿ ಇವತ್ತು ಕವಿತೆ ಓದುವ ಎಲ್ಲರೂ ಯೋಚನೆ ಮಾಡಿ, ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಓದುವ ಸಾಹಿತ್ಯ ಅದು ಚೆನ್ನಾಗಿರುವ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ಇರಾನ್ ಹೊಡೆದಾಡ್ತೀರ ನಮ್ಗೇನಾಗುತ್ತೆ ಅಂತ ಮೈ ಮರೆಯುವ ಕಾಲವಲ್ಲ. ಜಾಗತಿಕ ಮಟ್ಟದಲ್ಲಿ ನಾವು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಎ ಗ್ಲೋಬಲ್ ವಿಲೇಜ್. ಅಲ್ಲೆಲ್ಲ ಸಮಸ್ಯೆ ಆದ್ರೆ ನಮ್ಮೆಲ್ಲರೂ ಕೂಡ ಸಮಸ್ಯೆ ಆಗ್ತದೆ. ನೋಡಿ, ಇವತ್ತು ಗ್ಲೋಬಲ್ ವಾರ್ಮಿಂಗ್, ಅಮೆರಿಕಾದಂತ ರಾಷ್ಟ್ರ ಎಲ್ಲ ರಾಸಾಯನಿಕಗಳನ್ನ ತಗೊಂಡು ಸಮುದ್ರದಲ್ಲಿ ಬಿಸಾಕಿ ತಮ್ಮ ಪರಿಸರವನ್ನ ತಾವು ರಕ್ಷಣೆ ಮಾಡ್ಕೊಂಡು ಈ ಜಾಗತಿಕ ಬೇರೆ ಬೇರೆ ರಾಷ್ಟ್ರಗಳಿಗೆ ತೊಂದರೆ ಅನುಭವಿಸ್ತಿರ್ತಕ್ಕಂಥದ್ದನ್ನ ನೀವು ನೋಡಿದಿರಿ. ಹಾಗಾಗಿ ಮೈಮರೆತು ಕೂತ್ಕೊಳ್ತಕ್ಕಂಥ ಕಾಲ ಅಲ್ಲ ಇದು. ಶಾಂತಿ, ಬುದ್ಧನ ಶಾಂತಿ ಮಂತ್ರ ಇಡೀ ಜಗತ್ತಿಗೆ ವ್ಯಾಪಿಸ್ಲಿ. ಬುದ್ಧನ ಶಾಂತಿ ಮಂತ್ರದಿಂದ ಮಾತ್ರ ಇವತ್ತಿನ ನಮ್ಮ ಮಾನವನ ಅಭಿವೃದ್ಧಿ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅಹಿಂಸಾ ತತ್ವವನ್ನ ಈ ದೇಶಕ್ಕೆ ಪ್ರತಿಪಾದಿಸಿದ್ರು? ನಾವು ಕೂಡ ಹಿಂಸೆಯನ್ನ ಇಟ್ಕೋಬೋದಾಗಿತ್ತಲ್ಲ, ಆದ್ರೆ ಅಹಿಂಸೆಯಿಂದ ಸ್ವತಂತ್ರ ಪಡೆದಂತ ಈ ರಾಷ್ಟ್ರ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ಬುದ್ಧನ ಮೂಲಕ, ಬೌದ್ಧ ಪೌರ್ಣಿಮೆಯ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶವನ್ನ ನಾವು ಸಾರೋಣ ಅನ್ನುವಂತ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆ ಶರೀಫಾ ಅವರು ಕವನ ವಾಚನ ಮೂಲಕ ಕವಿಗೋಷ್ಠಿ ಆರಂಭ ಮಾಡಿದರು. ಬುದ್ಧ ಹೇಳುತ್ತಿದ್ದ ಆಸೆಯೇ ದುಃಖದ ಮೂಲ. ಹೊರಗಿನಿಂದ ಬಂದ ಆ ವ್ಯಾಪಾರಿ ಮಾಯಾ ಜಾಲ ಡಾಲರ್ ಲೆಕ್ಕಾಚಾರ. ಇಂದ್ರ ಸಭೆಯಲ್ಲಿ ಸ್ವರ್ಗ ಸುಖ, ದೇವಲೋಕವೆಲ್ಲ ಖಾಲಿ ಖಾಲಿ. ಮೋಕ್ಷ ಮರೀಚಿಕೆ, ಕಂಪನಿಗಳದೇ ಕಾರುಬಾರು. ಇಂದ್ರ ಸಭೆಯ ರಿಮೋಟ್ ಹಿಡಿದು ಕುಬೇರರಾಗುವ ಬಯಕೆ. ಬಹುಮುಖದ ಅಡ್ಜಸ್ಟ್ಮೆಂಟ್, ಸಾವಿನ ಭಯ, ಮೋಕ್ಷದ. ರಾಜ್ಯದ ವಿವಿಧ ಕಡೆಗಳಿಂದ ಕವಿಗಳು ಆಗಮಿಸಿ ಪೌರ್ಣಮಿಯ ದಿನ ಬೆಳದಿಂಗಳ ರಾತ್ರಿಯಲ್ಲಿ ನಡೆಯುವ ಕವಿಗೋಷ್ಠಿಯಲ್ಲಿ ಸಾಹಿತ್ಯಾಸಕ್ತರು ಸಾಂಸ್ಕೃತಿಕ ವಿನಿಮಯ ಮಾಡಿಕೊಂಡರು. ಮೋಕ್ಷವೆಂಬುದು ಪ್ರೀತಿಯ ಬಂದು, ಕದಳಿ ಕಾನನ ದಿವ್ಯ ಗತ್ತಲದಾರಿ, ಬೆಳಕಿನ ಮನೆಗೆ ಬೌದ್ಧ ಪ್ರಣತಿ. ಆನಂದ, ಅಂಗುಲಿಮಾಲ, ಹೀನಯಾನ, ಮಹಾಯಾನ, ನಾಗಾರ್ಜುನ, ಅಲ್ಲಮ, ಶಮಣಗಾರೆ, ಬಸವ, ಅಂಬೇಡ್ಕರ್ ಎಲ್ಲವೂ
ಬುದ್ಧ ಗುರುವಿನ ಬಳಕೆ. ಇರಾನಿನ ಕುರಾನ್ಗಳೇ ನೀವು ಶಾಂತಿಯ ಕೋರಸ್ ಹಾಡಿಬಿಡಿ. ಮೌನವೇಕೆ ಮಹಾಭಾರತವೇ, ಒಂದು ಮಾತನ್ನಾದರೂ ಹೇಳಿಬಿಡು. ಸಮತೆ ಸಾರಿದ ಸಂವಿಧಾನವೇ ಎಲ್ಲರಿಗೂ ಬದುಕಲು ಹಕ್ಕಿದೆ ಎಂಬುದನ್ನು ಹೇಳಿಬಿಡು. ಸುಂದರತೆಯಲ್ಲಿ ನೀ ಬೋಧೆಗೈದೆ, ನಿನ್ನೊಳಗೆ ನೀ ಒಕ್ಕು ತಿಳಿ, ನಿನ್ನೊಳಗೆ ನೀ ಒಕ್ಕು ತಿಳಿ, ನಿನಗೆ ನೀನೇ ಬೆಳಕು, ಈ ಜಗವ ತೊಳಗಿ ಬೆಳಗಿದೆ. ಸತ್ತುಳಿದ ಬೌದ್ಧರು ಟಿಬೆಟ್, ಥೈಲ್ಯಾಂಡ್, ಚೈನಾ ಓಡೋದ್ರು. ಬೋಧಿ ಧರ್ಮ ಅನ್ನುವ ಮಾಂಕ್ ಅಂದ್ರೆ ಬೌದ್ಧ ಸನ್ಯಾಸಿ ಚೈನಾಗೆ ಹೋಗಿ ಚಾವ್ಲಿನ್ ಮಾನ್ಸ್ಟ್ರಿಯಲ್ಲಿ ಕುಂಕು ಕಂಡುಕೊಂಡ್ರು. ನಡೆಯುವ ಎಲ್ಲರೂ ಹರುಷದಲ್ಲಿ, ದಮ್ಮದ ನೆರಳಿನಲ್ಲಿ ಬಾಳುವ ಎಲ್ಲರೂ ಸಮತೆಯಲಿ, ಪಂಚಶೀಲವನ್ನು ಪಾಲಿಸುತ್ತ ಅಷ್ಟ ಮಾರ್ಗದಲ್ಲಿ ಸಾಗುತ್ತ, ಪಂಚಶೀಲವನ್ನು ಪಾಲಿಸುತ್ತ ಅಷ್ಟ ಮಾರ್ಗದಲ್ಲಿ ಸಾಗುತ್ತ, ಸುತ್ತಲೂ ತುಂಬಿದ ಕತ್ತಲು ಕೊಳೆಯಿತ ಮಮದಲ್ಲಿ ಮಮತೆ ಬೆಳಕನ್ನು ಬೆಳೆಸುತ್ತ, ತುಂಬಿದ ಮಮತೆಯ ಮಾರ್ಗವ ತೋರಿದ ಬುದ್ಧನ ಬೆಳಕಿನಲ್ಲಿ. ಈಗ ತಾನೇ ನಮ್ಮ ಕಡೆ ಬರ್ತಾ ಇದ್ದಾನೆ, ನಮ್ಮನ್ನ ನೋಡ್ತಾ ಇದ್ದಾನೆ. ಅವನ ಕೆಳಗೆ ಕಾವ್ಯ ಓದೋದು ಮನಸ್ಸಿಗೆ ಎಷ್ಟು ಖುಷಿ. ಇವತ್ತಿನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಬುದ್ಧ ಮತ್ತು ಯುದ್ಧ ಎರಡೂ ದಾರಿಗಳು ನಮ್ಮ ಮುಂದಿವೆ. ನಾವು ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಎನ್ನುವ ಚಿಂತನೆ ಇಲ್ಲಿನ ಪ್ರತಿಯೊಂದು ಕಾವ್ಯವೂ ಕೂಡ ಮಾತಾಡುತ್ತೆ. ಲಕ್ಷಾಂತರ ಭಿಕ್ಷು ಸಾಧು ಸಂತರ ಹಾರದೀಪ ದೈವ ಸ್ವರೂಪವು ಮಹಾಮೇಧಾವಿ ಅಂಬೇಡ್ಕರ್ ಅವರು ಮೆಚ್ಚಿ ಹಪ್ಪಿಕೊಂಡ ಧರ್ಮವು, ಸಾವಿರಾರು ಅನುಯಾಯಿಗಳೊಂದಿಗೆ ಸೇರಿದ್ದು ಸತ್ಯವು, ಶಾಂತಿ ನೆಮ್ಮದಿ ಸಹನೆಯ ರೂಪ ನಿಮ್ಮಯ್ಯ ತಾಣವು, ಪುರಾತನ ಹಿಂದೂ ಸನಾತನ ಸಂಸ್ಕೃತಿ ಇದು ಒಂದು ಭಾಗವು. ಜಗ ಬೇಡುತ್ತಿದೆ ಇಂದು ಶಾಂತಿಯ ಮಧ್ಯ, ಜಗ ಬೇಡುತ್ತಿದೆ ಇಂದು ಶಾಂತಿಯ ಮಧ್ಯ, ನೆಮ್ಮದಿಯ ನೆಲೆ ಹರಡಲು ಇಲ್ಲ ಯಾರೂ ಸಿದ್ಧ, ನೆಮ್ಮದಿಯ ನೆಲೆ ಹರಡಲು ಇಲ್ಲ ಯಾರೂ ಸಿದ್ಧ. ಶಾಂತಿ ಸಹನಾ ಮೂರ್ತಿಯಾಗಿ ಮೌನ ವಹಿಸಿರುವೆ, ಜಗ ನೋಡು ಅಹಂ ದ್ವೇಷ ದಳ್ಳುರಿಯಲ್ಲಿ ನಲುಗುತ್ತಿದೆ, ಜನರ ಹೃದಯದಲ್ಲಿ ಪ್ರೀತಿ ಸ್ನೇಹ ಭಾವ ತುಂಬು ಬಾ ಬುದ್ಧ. ಬುದ್ಧಂ ಶರಣಂ ಗಚ್ಚಾಮಿ, ಈ ಯುಗದ ಮೊದಲಾದ ನಿಗೋ ಬುದ್ಧ. ಧಮ್ಮಂ ಶರಣಂ ಗಚ್ಚಾಮಿ, ಈ ನೆಲದ ಮೊದಲ ಪ್ರೀತಿ ಬುದ್ಧ. ಸಂಗಂ ಶರಣಂ ಗಚ್ಚಾಮಿ. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿ, ಸಿಂಡಿಕೇಟ್ ಸದಸ್ಯರು, ಕೌನ್ಸಿಲ್ ಸದಸ್ಯರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮೌನದಿಂದನೇ ಎಲ್ಲರನ್ನೂ ಹೇಗೆ ವಿಶ್ವವ್ಯಾಪ್ತಿಯಾಗಿ ಗೆಲ್ತಾನೆ ಅನ್ನೋ ಒಂದು ಸಾರಾಂಶವು ನನ್ನ ಒಂದು ಕವನದಲ್ಲಿದೆ. ಇಲ್ಲಿನ ಒಂದು ಪರಿಸರ ತುಂಬ ಖುಷಿ ಕೊಡ್ತು ನನಗೆ. ಬೆಳದಿಂಗಳು, ಬಯಲು, ಬೆಟ್ಟ, ಬುದ್ಧ ಎಲ್ಲವೂ ಅಕ್ಷರದಿಂದ ಹೊಂದಾಣಿಕೆ ಆಗಿರುವಂಥದ್ದು. ಈ ಒಂದು ಪರಿಸರ ನನಗೆ ತುಂಬ ಖುಷಿ ಕೊಡ್ತು. ಹಾಗೆ ಇಲ್ಲಿನ ಕುಲಪತಿಗಳಾದಂತಹ ರವಿ ಸರ್ ಅವರು ತುಂಬ ಒಂದು ಸ್ನೇಹಮಯಿಯಾಗಿದ್ದರು. ಅವರಂತಹವರಿಂದ ಒಂದು ನಾನು ಪ್ರಮಾಣ ಪತ್ರವನ್ನು ಪಡೆದಿರೋದು ನನ್ನ ಜೀವನದ ಒಂದು ಧನ್ಯತಾ ಭಾವನೆಯನ್ನು ಅನುಭವಿಸಿದ್ದೇನೆ ನಾನು. I'm Dr. Prashant Venugopal, heading the Department of Media Studies, St. Paul's College, Bangalore. It's really a great honor to be part of this particular special evening, Kavya Beladingalu. It's not just a program of Sangama of poets. Beyond that, it was a celebration of creativity, a space for your thinking and thought process. It's a special honor to be part of this evening celebration. I thank Bangalore North University for inviting us and hosting this special evening. Thank you.